ಕೊಡುವುದರ ಮೂಲಕ ಎಲ್ಲ ಶರಣರಿಗೆ ಏನಂತಂದ್ರೆ ಅಲ್ಲಿ ಅವರು ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟು ಅಲ್ಲಿ ಹಲವಾರು ವಿಚಾರಗಳನ್ನು ಮಾಡ್ತಾ ಇದ್ರು. ಪ್ರತಿಯೊಬ್ಬ ಶರಣೆಯರೇನಂತಂದ್ರಲ್ಲಿ ತಮ್ಮದೇ ಆದಂತಹ ವಚನಗಳನ್ನು ರಚನೆ ಮಾಡಿ ಪ್ರಶ್ನೋತ್ತರಗಳ ರೂಪದಲ್ಲಿ ಅಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸ್ತಿದ್ದರು. ಇಂಥ ಒಂದು ಸಂದರ್ಭದಲ್ಲಿ ಕಾಶ್ಮೀರದಿಂದ ಇಲ್ಲಿಗೆ ಶರಣರು ಬರ್ತಾರೆ, ಸೌರಾಷ್ಟ್ರದಿಂದ ಸೋಮೇಶ್ವರ ಅನ್ನುವಂಥವ್ರು ಬರ್ತಾರೆ, ತೆಲಂಗಾಣದಿಂದ ತೆಲುಗು ಜೊಮ್ಮಯ್ಯ ಅನ್ನುವಂಥವ್ರು ಬರ್ತಾರೆ. ಇಂಥ ನಾಡಿನ ದೇಶದ ಎಲ್ಲಾ ಕಡೆಯಿಂದಲೂ ಕೂಡ ಜನ ಬರ್ತಾರೆ. ಅಂತ ಸಂದರ್ಭದಲ್ಲಿ ನಮ್ಮ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಪುರದಿಂದ ಬಂದಂತವರು ಈ ನಮ್ಮ ವಿಶ್ವ ವಿಚಾರವಾದಿ ಅಂಬಿಗ ಲಕ್ಷ್ಮಣಯ್ಯ. ಇವರ ತಂದೆಯ ಹೆಸರು ವಿರೂಪಾಕ್ಷ. ಇವರು ಬುತ್ತದ ಅರಸನ ಮನೆಯಲ್ಲಿ ಒಂದು ಅರಸನ ಸಂಸ್ಥಾನದಲ್ಲಿ ಮಾಂಡಲಿಕರಿದ್ದರೆ ಒಂದು ಪ್ರಾಂತದ ಆಡಳಿತಗಾರರಾಗಿದ್ದರು. ಚೌಡಯ್ಯನವರ ತಾಯಿ ಹೆಸರು ಪಂಪಾದೇವಿ. ಇವರ ಜನ್ಮಸ್ಥಳ ತುಂಗಭದ್ರಾ ನದಿ ಕಡದ ಚೌಡಯ್ಯ ದಾನಾಪುರ. ಅದರ ಮೂಲ ಹೆಸರು ಮೊದಲಿಗೆ ಶಿವಪುರ ಎನ್ನುವಂಥದ್ದಾಗಿತ್ತು. ಇದೇ ಜನವರಿ 21 ಸೋಮವಾರದ ದಿನ ಕ್ರಿಸ್ತ ಶಕ 1130ರಲ್ಲಿ ಇವರು ಜನಿಸಿದರು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಇವರ ಗುರುಗಳು ಉದ್ದಾಲಕ ಮುನಿಗಳು. ಇವರು ಅಂದಿನ ಸಂದರ್ಭದಲ್ಲಿದ್ದಂತ 64 ಸಕಲ ವಿದ್ಯೆಗಳನ್ನು ಕೂಡ ಕಲಿತಿದ್ರು ಅನ್ನುವಂಥದ್ದು ಇವರ ವಚನಗಳನ್ನು ನಾವು ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ.